ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಇಂದು ಕೂಡ ಆಪರೇಷನ್ ಆಗಿಲ್ಲ. ಇವತ್ತು ಆಪರೇಷನ್ ಮಾಡುವ ಪ್ಲಾನ್ ಇದೆ ಎಂದು ಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ನಟ ಆಪರೇಷನ್ ಆಗಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ನಡೆಯಲ್ಲ ದರ್ಶನ್ಗೆ ಸರ್ಜರಿ. ಆಪರೇಷನ್ಗೆ ಇನ್ನೂ ರೆಡಿ ಆಗಿಲ್ಲವಂತೆ A2. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಇಂದು ಸರ್ಜರಿ ನಡೆಯುತ್ತೆ ಅಂತ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇಂದು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಇಂದು ಹೈಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ರು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌ. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲವೆಂದರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸುವುದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಡಿಸೆಂಬರ್ 20ರಿಂದ ಹೈಕೋರ್ಟ್ ರಜೆ ಆರಂಭವಾಗ್ತಿದೆ. ಅದಕ್ಕೂ ಮೊದಲೇ ಹೈಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇದ್ದು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಇಂದು ಕೂಡ ಆಪರೇಷನ್ ಆಗಿಲ್ಲ. ಇವತ್ತು ಆಪರೇಷನ್ ಮಾಡುವ ಪ್ಲಾನ್ ಇದೆ ಎಂದು ಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ನಟ ಆಪರೇಷನ್ ಆಗಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ನಡೆಯಲ್ಲ ದರ್ಶನ್ಗೆ ಸರ್ಜರಿ. ಆಪರೇಷನ್ಗೆ ಇನ್ನೂ ರೆಡಿ ಆಗಿಲ್ಲವಂತೆ A2. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಇಂದು ಸರ್ಜರಿ ನಡೆಯುತ್ತೆ ಅಂತ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇಂದು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಇಂದು ಹೈಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ರು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌ. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲವೆಂದರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸುವುದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂದರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಡಿಸೆಂಬರ್ 20ರಿಂದ ಹೈಕೋರ್ಟ್ ರಜೆ ಆರಂಭವಾಗ್ತಿದೆ. ಅದಕ್ಕೂ ಮೊದಲೇ ಹೈಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇದ್ದು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಇಂದು ಕೂಡ ಆಪರೇಷನ್ ಆಗಿಲ್ಲ. ಇವತ್ತು ಆಪರೇಷನ್ ಮಾಡುವ ಪ್ಲಾನ್ ಇದೆ ಎಂದು ಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ನಟ ಆಪರೇಷನ್ ಆಗಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ನಡೆಯಲ್ಲ ದರ್ಶನ್ಗೆ ಸರ್ಜರಿ. ಆಪರೇಷನ್ಗೆ ಇನ್ನೂ ರೆಡಿ ಆಗಿಲ್ಲವಂತೆ A2. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಇಂದು ಸರ್ಜರಿ ನಡೆಯುತ್ತೆ ಅಂತ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇಂದು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ. ಇಂದು ಹೈಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ರು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌ. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲವೆಂದರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ.
ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸುವುದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಡಿಸೆಂಬರ್ 20ರಿಂದ ಹೈಕೋರ್ಟ್ ರಜೆ ಆರಂಭವಾಗ್ತಿದೆ. ಅದಕ್ಕೂ ಮೊದಲೇ ಹೈಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇದ್ದು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಇಂದು ಕೂಡ ಆಪರೇಷನ್ ಆಗಿಲ್ಲ. ಇವತ್ತು ಆಪರೇಷನ್ ಮಾಡುವ ಪ್ಲಾನ್ ಇದೆ ಎಂದು ಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ನಟ ಆಪರೇಷನ್ ಆಗಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ನಡೆಯಲ್ಲ ದರ್ಶನ್ಗೆ ಸರ್ಜರಿ. ಆಪರೇಷನ್ಗೆ ಇನ್ನೂ ರೆಡಿ ಆಗಿಲ್ಲವಂತೆ A2. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಇಂದು ಸರ್ಜರಿ ನಡೆಯುತ್ತೆ ಅಂತ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇಂದು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಇಂದು ಹೈಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ರು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌ. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲವೆಂದರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸುವುದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಡಿಸೆಂಬರ್ 20ರಿಂದ ಹೈಕೋರ್ಟ್ ರಜೆ ಆರಂಭವಾಗ್ತಿದೆ. ಅದಕ್ಕೂ ಮೊದಲೇ ಹೈಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇದ್ದು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ದರ್ಶನ್ಗೆ ಇಂದು ಕೂಡ ಆಪರೇಷನ್ ಆಗಿಲ್ಲ. ಇವತ್ತು ಆಪರೇಷನ್ ಮಾಡುವ ಪ್ಲಾನ್ ಇದೆ ಎಂದು ಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ನಟ ಆಪರೇಷನ್ ಆಗಿಲ್ಲ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಇಂದು ನಡೆಯಲ್ಲ ದರ್ಶನ್ಗೆ ಸರ್ಜರಿ. ಆಪರೇಷನ್ಗೆ ಇನ್ನೂ ರೆಡಿ ಆಗಿಲ್ಲವಂತೆ A2. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಧ್ಯಂತರ ಜಾಮೀನು ಪಡೆದಿರುವ ನಟ ದರ್ಶನ್ಗೆ ಇಂದು ಸರ್ಜರಿ ನಡೆಯುತ್ತೆ ಅಂತ ಹೈಕೋರ್ಟ್ನಲ್ಲಿ ಹೇಳಲಾಗಿತ್ತು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಇಂದು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಇಂದು ಹೈಕೋರ್ಟ್ಗೆ CV ನಾಗೇಶ್ ಮಾಹಿತಿ ನೀಡಿದ್ರು. ಆದರೆ ಇಂದು ಕೂಡ ದರ್ಶನ್ಗೆ ಆಪರೇಷನ್ ಮಾಡಿಲ್ಲ. ಆಪರೇಷನ್ಗೆ ದರ್ಶನ್ ದೇಹ ರೆಡಿಯಾಗದ ಕಾರಣ ಆಪರೇಷನ್ ಮಾಡಿಲ್ಲ ಎಂಬುದು ಗೊತ್ತಾಗಿದೆ. ಜಾಮೀನು ತೀರ್ಮಾನದವರೆಗೂ ಸರ್ಜರಿ ಡೌ. ರೆಗ್ಯುಲರ್ ಬೇಲ್ ಸಿಗಲಿಲ್ಲವೆಂದರೆ ಸಂಕಷ್ಟ ಫಿಕ್ಸ್. ಮೂಲಗಳ ಪ್ರಕಾರ ದರ್ಶನ್ ರೆಗ್ಯುಲರ್ ಜಾಮೀನು ಆದೇಶ ಬರುವವರೆಗೂ ದರ್ಶನ್ಗೆ ಆಪರೇಷನ್ ನಡೆಯುವುದು ಡೌಟ್ ಎನ್ನಲಾಗ್ತಿದೆ. ಯಾಕಂದರೆ ರೆಗ್ಯುಲರ್ ಜಾಮೀನು ಸಿಗಲಿಲ್ಲವೆಂದರೆ ಆಸ್ಪತ್ರೆಯಲ್ಲಿ ಉಳಿದುಕೊಳ್ಳಲು ಬೇರೆ ಯಾವುದೇ ಆಪ್ಷನ್ ಇರಲ್ಲ. ಹೀಗಾಗಿ ಅಲ್ಲಿವರೆಗೂ ಆಪರೇಷನ್ ಮಾಡಿಸುವುದು ಡೌಟ್ ಎನ್ನಲಾಗ್ತಿದೆ. ಒಂದು ವೇಳೆ ರೆಗ್ಯುಲರ್ ಜಾಮೀನು ಸಿಕ್ಕಿಲ್ಲ ಅಂದ್ರೆ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗಲಿದೆ. ಡಿಸೆಂಬರ್ 20ರಿಂದ ಹೈಕೋರ್ಟ್ ರಜೆ ಆರಂಭವಾಗ್ತಿದೆ. ಅದಕ್ಕೂ ಮೊದಲೇ ಹೈಕೋರ್ಟ್ ಆದೇಶ ನೀಡುವ ಸಾಧ್ಯತೆ ಇದ್ದು ದರ್ಶನ್ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಾಗರಾಜ್ ಬಿ ಅಪ್ಪಸಂದ್ರ, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.